ಸೊ 32ನೇ ಕ್ವಶನ್ನಲ್ಲಿ 3 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ 1 ಬಂದ್ಬಿಟ್ಟು ಅಟ್ ದಿ 28th ಯುನೈಟೆಡ್ ನೇಷನ್ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ COP28 ಇಂಡಿಯಾ ರಿಫ್ರೇನ್ಡ್ ಫ್ರಮ್ ಸೈನಿಂಗ್ ದ ಡಿಕ್ಲರೇಷನ್ ಆನ್ ಕ್ಲೈಮೇಟ್ ಆ್ಯಂಡ್ ಹೆಲ್ತ್. ಸ್ಟೇಟ್ಮೆಂಟ್ 2 ಬಂದ್ಬಿಟ್ಟು COP28 ಡಿಕ್ಲರೇಷನ್ ಆನ್ ಕ್ಲೈಮೇಟ್ ಆ್ಯಂಡ್ ಹೆಲ್ತ್ ಈಸ್ ಅ ಬೈಂಡಿಂಗ್ ಡಿಕ್ಲರೇಷನ್ and if signed it becomes mandatory to decarbonize health sector. Statement 3 ಬಂದ್ಬಿಟ್ಟು if India's health sector is decarbonized the resilience of its healthcare system may be compromised. ಸೊ ಇದರಲ್ಲಿ ಬಂದ್ಬಿಟ್ಟು ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಇದು ಬಂದ್ಬಿಟ್ಟು ಕರೆಂಟ್ ಅಫೇರ್ಸ್ ಕ್ವಶನ್ ಆಗುತ್ತೆ. ಇದರಲ್ಲಿ ನಮಗೆ ಗೊತ್ತಿದೆ COP28 ದುಬೈದಲ್ಲಾಗಿತ್ತು, UAE ದುಬೈದಲ್ಲಾಗಿತ್ತು. ಅದರಲ್ಲಿ ಡಿಕ್ಲರೇಷನ್ ಆನ್ ಕ್ಲೈಮೇಟ್ ಆ್ಯಂಡ್ ಹೆಲ್ತ್ ಅದರದ್ದೇ ಮೇನ್ ಇಂಪಾರ್ಟೆನ್ಸ್ ಕೊಟ್ಟಿದ್ರು, ಡಿಕಾರ್ಬನೈಸೇಷನ್ ಆಫ್ ಹೆಲ್ತ್ ಸೆಕ್ಟರ್ ಅಂತ ಹೇಳಿ ಅದರದ್ದು ಮೇನ್ ಥೀಮ್ ಇತ್ತು. ಸೊ ಅದು ಬಂದ್ಬಿಟ್ಟು ಇಂಡಿಯಾ ರಿಫ್ರೇನ್ ಮಾಡಿರೋದು ಕರೆಕ್ಟ್ ಇದೆ. ಸೊ ಬಟ್ ಸ್ಟೇಟ್ಮೆಂಟ್ 2 ಅಲ್ಲಿ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ ಇಟ್ಸ್ ಇಫ್ ಸೈನ್ಡ್ ಇಟ್ ಬಿಕೇಮ್ಸ್ ಮ್ಯಾಂಡೇಟರಿ. ಸೊ COP ಜನರಲಿ ಮೀಟಿಂಗ್ಸಲ್ಲಿ ಯಾವುದು ಮ್ಯಾಂಡೇಟರಿಲಿ ಫಾಲೋ ಮಾಡಿ ಅಂತ ಹೇಳಿ ಇರೋದಿಲ್ಲ. ಸೊ ಕಂಟ್ರೀಸ್ ಬೈ ವಿಲ್ಲಿಂಗ್ಲಿ ಜಾಯ್ನ್ ಆಗ್ತವೆ ಅಥವಾ ರಿಫ್ರೇನ್ ಮಾಡ್ತವೆ ಜಾಯ್ನ್ ಆಗೋದನ್ನ. ಸೊ ಇಂಡಿಯಾದ ರೀಸನ್ ಬಂದ್ಬಿಟ್ಟು ಡಿಕಾರ್ಬನೈಸಿಂಗ್ ಆಫ್ ಹೆಲ್ತ್. ಡಿಕಾರ್ಬನೈಸಿಂಗ್ ಹೆಲ್ತ್ನ ಡಿಕಾರ್ಬನೈಸ್ ಮಾಡಿದ್ರೆ ಅಂದರೆ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್, ಹೆಲ್ತ್ ಸೆಕ್ಟರ್ಲಿ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಕಡಿಮೆ ಮಾಡಬೇಕು ಅಂತ ಹೇಳಿ. ಸೊ ಇಂಡಿಯಾದ ಕರೆಂಟ್ಲಿ ಹೆಲ್ತ್ ಸೆಕ್ಟರ್ ಮೇಲೆ ಬಹಳ ಕಡಿಮೆನೇ ಇನ್ವೆಸ್ಟ್ಮೆಂಟ್ ಇದೆ ಮತ್ತು ಫೋಕಸ್ ಇಂಪ್ರೂವ್ ಮಾಡಬೇಕಂತ ಇದೆ. ಸೊ ಇಂಪ್ರೂವ್ ಮಾಡ್ಬೇಕಂತ ಹೇಳಿದ್ರೆ ರೂರಲ್ ಏರಿಯಾಸ್ ತನಕ ರೆಫ್ರಿಜರೇಟರ್ಸು, ಮೆಡಿಸಿನ್ ಇಡೋದಕ್ಕೆ, ಸ್ಟೆರಿಲೈಸೇಷನ್ಗೆ ಎಲ್ಲದಕ್ಕೂ ಗ್ರೀನ್ ಹೌಸ್ ಗ್ಯಾಸ್ ಅಂದರೆ ಎಲೆಕ್ಟ್ರಿಸಿಟಿ ಬೇಕಾಗುತ್ತೆ, ಕೂಲಿಂಗ್ ಬೇಕಾಗುತ್ತೆ. ಸೊ ಆ ಕಾರಣದಿಂದ ಇಂಡಿಯಾದವರು ಸೈನ್ ಮಾಡಿಲ್ಲ. ಸೊ ಇದು ಬಹಳನೇ ಬೇಗ ಫಾಲೋ ಮಾಡಬೇಕು ಅಂತ ಇರೋದ್ರಿಂದ ಸಿಚುವೇಶನ್ ಇಂಡಿಯಾದವರು ಫಾಲೋ ಮಾಡಲಿಲ್ಲ. ಸೊ ಅದರ ಸಲುವಾಗಿ ಸ್ಟೇಟ್ಮೆಂಟ್ 2 ತಪ್ಪಾಗುತ್ತೆ, ಸ್ಟೇಟ್ಮೆಂಟ್ 3 ಕರೆಕ್ಟ್ ಆಗುತ್ತೆ, ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗುತ್ತೆ. ಸೊ ಇದರ ಆನ್ಸರ್ ಬಂದ್ಬಿಟ್ಟು ಓನ್ಲಿ ಒನ್ ಆಫ್ ದಿ ಸ್ಟೇಟ್ಮೆಂಟ್ 2 and 3 ಆರ್ ಕರೆಕ್ಟ್ ಅಂಡ್ ದಟ್ ಎಕ್ಸ್ಪ್ಲೇನ್ಸ್ ಸ್ಟೇಟ್ಮೆಂಟ್ ವೈ. ಆನ್ಸರ್ C ಆಗುತ್ತೆ. ಸರಿ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನಾಳೆ ನೋಡೋಣ. ಥ್ಯಾಂಕ್ ಯು.